In a very short span of time, I think we have taken a lot of decisions. Obviously, ನಮ್ದು 4-5 ತಿಂಗಳು ನಾವು ತಗೊಂಡಾಗಿಂದ ನಾವು KSN ಬಂದಾಗಿಂದ 4-5 ತಿಂಗಳು ನಾವು ಸಿಕ್ಕಾಪಟ್ಟೆ ನಾವು ಕೆಲಸ ಮಾಡಬೇಕಾಗಿತ್ತು ಟು ಬ್ರಿಂಗ್ ಬ್ಯಾಕ್ ದ ಗೇಮ್. ಸೊ ಹಾಗಾಗಿ ನಾವು ಮೊದಲನೇ ನಾವು ಟೂರ್ ಮಾಡಿದ್ದೇನೆ ದ ಮೊಮೆಂಟ್ ವಿ ಒನ್ ದಿ ಎಲೆಕ್ಷನ್ಸ್, ಮೊದಲನೇ ಟೂರ್ ಮಾಡಿದ್ದೇನೆ ನಾವು ಬೆಳಗಾವಿಗೆ. ಅವಾಗ ಬೆಳಗಾವಿಗೆ ಯಾಕೆ ಮಾಡಿದ್ವಿ ಅಂತಂದರೆ ಅವಾಗ ಸೆಷನ್ ನಡೀತಾ ಇತ್ತು. ಇಲ್ಲೇ ಎಲ್ಲ ಸಿಗ್ತಾರೆ. ನಮ್ಮ ಮುಖ್ಯಮಂತ್ರಿಗಳು ಇವಾಗ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಸೊ ಮತ್ತೆ ಇವಾಗ ಮುಖ್ಯಮಂತ್ರಿಗಳು ಇವಾಗ ಸನ್ಮಾನ್ಯ ಆನರಬಲ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರನ್ನೆಲ್ಲ ಇಲ್ಲೇ ಬಂದು ಮೀಟ್ ಮಾಡಬೇಕಾಯ್ತು ನಾವು. ಸೊ ಅದನ್ನ ಮೀಟ್ ಮಾಡಿ ಆಮೇಲೆ ಬೆಳಗಾವಿನಲ್ಲಿ ಇಮಿಡಿಯೇಟ್ ನಾವು ಅವಾಗ ಬಂದು ಇಲ್ಲಿಗೆ ಹುಬ್ಳಿದು ನಾವು took stock of the infrastructure and the needs. ಆ್ಯಂಡ್ ಇವಾಗ ಯಾವ ಥರ ಇದೆ ಮೈಂಡ್ ಸೆಟ್ಟು ಅಂತಂದರೆ ನಮ್ಮ ಇದರ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಮ್ಮ MCನಲ್ಲೆಲ್ಲ ಯಾವ ಥರ ಇದೆ ಮೈಂಡ್ ಸೆಟ್ಟು ಅಂತಂದರೆ, ನಾವು BCCI ಮ್ಯಾಚ್ಗಳನ್ನ BCCI ಡೊಮೆಸ್ಟಿಕ್ ಮ್ಯಾಚ್ಗಳನ್ನ ನಾವು ಬರೀ ಹುಬ್ಳಿ ಮಾತ್ರನೇ ಅಲ್ಲ, ಮೈಸೂರಿಗೂ ತೊಗೊಂಡೋಗ್ಬೇಕು ನಾವು, ಬೆಳಗಾವಿಗೂ ತೊಗೊಂಡು ಹೋಗ್ಬೇಕು ನಾವು. ಸೊ ಬೇರೆ ಬೇರೆ ಜಾಗಗಳಿಗೂ ತೊಗೊಂಡು ಹೋಗ್ಬೇಕು ನಾವು ಅಂತ, ಬರೀ ಬ್ಯಾಂಗ್ಳೂರ್ ಸೆಂಟ್ರಿಕ್ ಮಾತ್ರನೇ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ ದಟ್ ಸೆನ್ಸ್ ಐ ಥಿಂಕ್ ಇವಾಗ ಸದ್ಯಕ್ಕೆ ನಾವು ಈ ಒಂದು ಮಹಾರಾಜ ಟ್ರೋಫಿ KSA T20ನ ಮೈಸೂರು, ಹುಬ್ಳಿ ಆ್ಯಂಡ್ ಬೆಂಗಳೂರು ನಡೆಸ್ತಾ ಇದ್ದೀವಿ. ಇಟ್ಸ್ ಅ 3-week ಟೂರ್ನಮೆಂಟ್ ಆ್ಯಂಡ್ ದ ಗವರ್ನಿಂಗ್ ಕೌನ್ಸಿಲ್ ಎಸ್ಪೆಷಲಿ ನಮ್ಮ ಚೇರ್ಮನ್ ಮತ್ತು ಮೆಂಬರ್ AV ಶಶಿಧರ್ ಅವರು, ಕೇಶವ್ ಆ್ಯಂಡ್ AV ಶಶಿಧರ್ ಅವರು ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಕೆಲಸ ಬರೀ ಬೆಂಗಳೂರು ಕೂತ್ಕೊಂಡು ಮಾಡೋದೇ ಅಲ್ಲ, ಅವರು ದೇ ಹ್ಯಾವ್ ಟ್ರಾವೆಲ್, ದೇ ಹ್ಯಾವ್ ಗಾನ್ ಔಟ್ ಆಫ್ ದೇರ್ ವೇ and traveled the distance ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ಈಸಿ ಅಟ್ ಆಲ್. ಸೊ ಈ ಥರ ಕೆಲಸಗಳು ನಡೀತಾ ಇದೆ KSAನಲ್ಲಿ. ಸೊ ನನಗೂ ಬೆಳಗ್ಗೆ ಸುಮಾರು ಕೆಲಸಗಳನ್ನ ಕೇಳಿದ್ರು, ಯಾಕೆ ನೀವು ಬರೀ ಅಲ್ಲಿ ಮಾತ್ರ ಮಾಡ್ತೀರಾ, ಇಲ್ಲಿ ಯಾಕೆ ಮಾಡಲ್ಲ, ಹಂಗೆ ಹಿಂಗೆ ಅಂತ ಬೆಳಗ್ಗೆ ಬಂತು. ನಾನು ಹೆಸರು ಹೇಳಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಯಾವ ಹೆಸರುಗಳು ಹೇಳಿದ್ರು ಅಂತ. ಬಟ್ ದ ಪಾಯಿಂಟ್ ಇಸ್, ಸುಮಾರು ಕ್ವೆಶನ್ಗಳನ್ನ ನೀವು ಪ್ರೀವಿಯಸ್ ಕಮಿಟಿ ಅವ್ರುಗಳನ್ನ ಕೇಳಬೇಕಾಯ್ತು. ಯಾಕೆ ಇಲ್ಲಿ ಮಾಡಲಿಲ್ಲ, ಯಾಕೆ ಅಲ್ಲಿ ಮಾಡಲಿಲ್ಲ, ಯಾಕೆ ಬರೀ ಇಲ್ಲೇ ಕೊಟ್ರಿ ಅಂತ. ನಾವು 7 ತಿಂಗಳಿನಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂತಂತಂದರೆ ಅದನ್ನು ನೀವು ಮೆಚ್ಕೊಳ್ಬೇಕಾಗತ್ತೆ. ಮತ್ತು ಅದು ನಮ್ಮ ಒಂದು ಇಟ್ ಶೋಸ್ ಅವರ್ ಮೈಂಡ್ ಸೆಟ್ ಇನ್ ಟರ್ಮ್ಸ್ ಆಫ್ ಟೇಕಿಂಗ್ ದ ಗೇಮ್ ಟು ದಿ ರೂರಲ್ ಏರಿಯಾಸ್ ಆಫ್ ಕರ್ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ದಟ್ಸ್ ವಾಟ್ ವಿ ಆರ್ ಆಲ್ ಥಿಂಕಿಂಗ್ ಆ್ಯಂಡ್ ದಟ್ಸ್ ವಾಟ್ ವಿ ಆಲ್ ವುಡ್ ಲೈಕ್ ಟು ಡೂ. ಆ್ಯಂಡ್ ಲಾಸ್ಟ್ 7 monthsನಲ್ಲಿ ನೀವು ನೋಡಿರುವಂಥ ಒಂದು ಕೆಲಸಗಳು ಏನೇನು ಮಾಡಿದ್ದೀವಿ. ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನೇನು ಹೇಳಿದ್ವು, ನಾವು ಅಕಾಡೆಮಿ ಶುರು ಮಾಡ್ತೀವಿ ಮಾಡಿದ್ವಿ ನಾವು. ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್ಫುಲ್ ಅಕಾಡೆಮಿ. ಬ್ರಿಲಿಯಂಟಾಗಿ ಮಾಡಿದ್ರು. ಇಲ್ಲಿ ಹುಬ್ಳಿನಲ್ಲಾಗಲಿ ಅಥವಾ ಧಾರವಾಡನಲ್ಲಾಗಲಿ ಅಥವಾ ನಿಮಗೆ ತುಮಕೂರು ಆಗ್ಬೋದು, ಮಂಗಳೂರು ಆಗ್ಬೋದು, ಶಿವಮೊಗ್ಗ ಆಗ್ಬೋದು, ರಾಯಚೂರು ಆ್ಯಂಡ್ ಬೀದರ್ ಐ ಸಪೋಸ್ 2 ಕಡೆ ಮಾಡಿದ್ರಿ ಅಲ್ಲಿ, ಬಿಕಾಸ್ ಆಫ್ ದಿ ಬಿಗರ್ ಏರಿಯಾ. ಸೊ ಇನ್ 7 monthsನಲ್ಲಿ 7 ತಿಂಗಳಲ್ಲಿ ಮಾಡ್ತಾ ಇದ್ದೀವಿ ಇವೆಲ್ಲ ಅಂತಂದರೆ ನೀವು ಅದು ನಿಜವಾಗ್ಲೂ ನೀವು ಇದನ್ನು ಮೆಚ್ಕೊಳ್ಬೇಕಾಗತ್ತೆ. ಇವೆಲ್ಲ ಈ ಥರ ಇಷ್ಟೊಂದೆಲ್ಲ ಕೆಲಸಗಳು ಆಗ್ತಾಯಿದೆ ಅಂತ. ಲೈಟ್ಸ್ ಚೇಂಜ್ ಮಾಡೋದೇ ಆಗಲಿ, ದೆನ್ ವಾಟ್ ಎಲ್ಸ್, ಲೀಗ್ ಮ್ಯಾಚ್ಗಳು ಮುಗಿತಾ ಇದೆ. ಬಿಫೋರ್ ದಿಸ್ ಆಕ್ಷನ್, ಬಿಫೋರ್ ದಿ ಮಹಾರಾಜ ಟ್ರೋಫಿಗೆ ಆಕ್ಷನ್ಗೆ ಮುಂಚೆ T20 ಮುಗಿಸಿದ್ವಿ ನಾವು, which had never happened earlier. So the franchise, the selectors had a look at the players. ನಾವು ಸೆಲೆಕ್ಟರ್ಸ್ನ ಅಷ್ಟೊಂದು ಆವಾಗಲೇ ಅಪಾಯಿಂಟ್ ಮಾಡಿದ್ವಿ. ಸೆಲೆಕ್ಟರ್ಸ್ ಹೋಗಿ ಬರೀ ನಾವು ಸ್ಕೋರ್ ಬುಕ್ ತೆಗೆದು ಮಾಡಿದ್ದಲ್ಲ ಇದೆಲ್ಲ. ಸೊ ಸೆಲೆಕ್ಟರ್ಸ್ ಹೋಗಿ ಮ್ಯಾಚ್ಗಳನ್ನ ನೋಡಿ, ಆಮೇಲೆ ಆಬ್ವಿಯಸ್ಲಿ ಕಂಪೇರ್ ಮಾಡಿ, ಆಮೇಲೆ ನಾವು 160 ಪ್ಲೇಯರ್ಸ್ನ ಕೊಟ್ಟಿದ್ದು. ಸೊ ವಿ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟ್ರಬಲ್. ಸೊ ಹಾಗಾಗಿ ತಮ್ಮ ಎಲ್ಲ ಒಂದು ವಿ ರಿಕ್ವೆಸ್ಟ್, ನಾವು ನಮ್ಮ ಕಡೆಯಿಂದ ಫ್ರಮ್ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಂತಂದರೆ ಅಲ್ಲಿ ಅದು ಧಾರವಾಡ ಝೋನು ಸೇರ್ಕೊಳ್ಳುತ್ತೆ, ಎಲ್ಲರೂ ಸೇರ್ಕೊಳ್ತಾರೆ ಅದರಲ್ಲಿ. ಸೊ ವಿ ರಿಕ್ವೆಸ್ಟ್ ಯು ಆಲ್ ಟು ಗಿವ್ ಅಸ್ ಆಸ್ ಮಚ್ ಆಸ್ ಕವರೇಜ್ ಆಸ್ ಪಾಸಿಬಲ್. be it Maharaja ಆಗ್ಬೋದು, be it any tournament for that matter, or be it any match for that matter. Try and give as much as coverage as possible, and please try and make it the coverage is positive and reflects the efforts of this MC. Okay, thank you all very much. Namaskar.